So let's look at Jesus' attitude to some sinners. ಯೇಸುವಿನ ಮನೋಭಾವವನ್ನು ನೋಡೋಣ ಕೆಲವು ಪಾಪಿಗಳ ಮೇಲೆ. First of all, John chapter 8. ಯೋಹನ 8ನೇ ಅಧ್ಯಾಯದಲ್ಲಿ ನೋಡೋಣ. Now here, adultery is one of the worst sins next to murder. ಇಲ್ಲಿ ಒಂದು ಕೊಲೆ ಮಾಡೋದಕ್ಕೆ ನಂತರದ ಬಹಳ ಗಂಭೀರವಾದ ಪಾಪ ಯಾವುದಾಗಿತ್ತು ಅಂದರೆ ವ್ಯಭಿಚಾರ. In the world, murder is the worst sin. ಈ ಲೋಕದಲ್ಲಿ ನೋಡ್ತೀವಿ ಕೊಲೆ ಮಾಡುವಂಥದ್ದು ಬಹಳ ಗಂಭೀರವಾದ ಪಾಪವಾಗಿದೆ. We would say next is adultery. ಅದರ ನಂತರದ್ದು ವ್ಯಭಿಚಾರ. And next is theft. ಅದರ ನಂತರದ್ದು ಕಳ್ಳತನ ಮಾಡುವುದು. Those are some of the serious sins in the world. ಈ ಲೋಕದಲ್ಲಿರುವಂಥ ಕೆಲವು ಗಂಭೀರವಾದ ಪಾಪಗಳಿದು. So here is a woman who was caught in adultery in John chapter 8. ಯೋಹನ 8ರಲ್ಲಿ ಒಂದು ಹೆಂಗಸು ಇಲ್ಲಿ ವ್ಯಭಿಚಾರ ಮಾಡಿ ಸಿಕ್ಕಾಕೊಂಡಿರುವಂತ. Now the Old Testament law said if a woman or a man are caught in adultery, they must both be stoned to death. ಹಳೆಯ ಒಡಂಬಡಿಕೆ ಧರ್ಮಶಾಸ್ತ್ರದಲ್ಲಿ ಹೇಳುತ್ತೆ, ಒಬ್ಬ ಗಂಡಸು ಹೆಂಗಸು ವ್ಯಭಿಚಾರದಲ್ಲಿ ಸಿಕ್ಕಿಕೊಂಡ್ರೆ ಅವರನ್ನ ಕಲ್ಲು ಹೊಡೆದು ಸಾಯಿಸಬೇಕು ಅಂತ. Bring them to the elders and all the people in the city must stone them to death. ಹಿರಿಯರ ಬಳಿ ಅವ್ರನ್ನ ಕರ್ಕೊಂಡು ಬರಬೇಕು, ಆ ಒಂದು ಪಟ್ಟಣದ ಎಲ್ಲಾ ಜನರು ಕಲ್ಲು ಹೊಡೆದು ಸಾಯಿಸಬೇಕು ಅವ್ರನ್ನ. Then only people will take seriously how seriously adultery is. ಅದರ ನಂತರನೇ ಜನ ಆ ವ್ಯಭಿಚಾರವನ್ನ ಗಂಭೀರವಾಗಿ ತಗೊಳ್ತಾರೆ ಅಂತ. So here was a woman who was caught in adultery, verse 3. 3ನೇ ವಚನದಲ್ಲಿ ನೋಡ್ತೀವಿ, ಒಬ್ಬ ಹೆಂಗಸು ವ್ಯಭಿಚಾರದಲ್ಲಿ ಸಿಕ್ಕಿಕೊಂಡ್ಲಿ. Caught in adultery means the man was also there. ಅಲ್ಲಿ ಸಿಕ್ಕಿ ಹಾಕೊಂಡ್ಲು ಅಂದ್ರೆ ಆ ಮನುಷ್ಯ ಕೂಡ ಇರ್ತಾನೆ ಅಲ್ಲಿ. Because this is not something that happened many days ago. It happened right there when they caught her. ಅದು ಬಹಳ ದಿವಸದ ಹಿಂದೆ ನಡೆದಿದ್ದಲ್ಲ, ಅಲ್ಲಿ ಆ ದಿವಸನೇ ಸಿಕ್ಕಿ ಹಾಕೊಂಡವಳು ಅವಳು. May have been in some field or somewhere they caught her. ಯಾವುದೋ ಒಂದು ಸ್ಥಳದಲ್ಲಿ ಜಾಗದಲ್ಲಿ ಸಿಕ್ಕಾಕೊಂಡಿರಬಹುದು. And the man was also there. ಆ ಮನುಷ್ಯ ಕೂಡ ಇದ್ದ ಅಲ್ಲಿ. But they brought only the woman to Jesus. ಆದರೆ ಆ ಹೆಂಗಸನ್ನ ಮಾತ್ರ ಯೇಸು ಬಳಿಗೆ ಕರೆದುಕೊಂಡು ಬಂದರು ಅವರು. I don't know why they didn't bring the man. ನನಗೆ ಗೊತ್ತಿಲ್ಲ ಯಾಕೆ ಆ ವ್ಯಕ್ತಿಯನ್ನು ಕರ್ಕೊಂಡು ಬಂದಿಲ್ಲ ಅಂತ. Maybe he was a friend of one of the Pharisees. ಆ ಪರಿಸಾಯನ ಸ್ನೇಹಿತ ಆಗಿರಬಹುದು, ಯಾವುದೋ ಒಬ್ಬ ಮನುಷ್ಯ. And so they let him go. ಅವನನ್ನು ಬಿಟ್ಟುಬಿಟ್ರು ಅನ್ಸುತ್ತೆ. But they brought this woman. ಆ ಹೆಂಗಸನ್ನ ಕರೆದುಕೊಂಡು ಬಂದು and they wanted to test Jesus. ಅಲ್ಲಿ ಯೇಸುವನ್ನು ಪರೀಕ್ಷಿಸಲು ಪ್ರಯತ್ನಿಸಿದರು. Because they wanted to accuse him if he gave the wrong decision. ಆತ ತಪ್ಪು ನಿರ್ಣಯವನ್ನು ಕೊಟ್ಟರೆ ಆತನನ್ನು ದೂಷಿಸಬಹುದು ಅಂತ. They already knew that Jesus is a person with tremendous compassion for people. ಅವರಿಗೆ ಗೊತ್ತಿತ್ತು ಯೇಸು ಬಹಳ ಕರುಣೆಯುಳ್ಳವಂತವನು ಅಂತ. So they wanted to see what will he do when the law says such a woman must be stoned to death. ಒಂದು ಧರ್ಮಶಾಸ್ತ್ರ ಹೇಳುತ್ತೆ ಆಕೆನ ಕಲ್ಲು ಹೊಡೆದು ಸಾಯಿಸಬೇಕು ಅಂತ, ನೀವು ಏನು ಮಾಡ್ತೀಯಾ ಅಂತ ಕೇಳಕ್ಕೆ. So they brought this woman. ಆ ಹೆಂಗಸನ್ನ ಕರೆದುಕೊಂಡು ಬಂದರು. And Jesus knew very clearly that the law said such a woman must be stoned to death. ಧರ್ಮಶಾಸ್ತ್ರ ಪ್ರತ್ಯೇಕವಾಗಿ ಹೇಳುತ್ತೆ ಆಕೆನ ಕಲ್ಲು ಹೊಡೆದು ಸಾಯಿಸಬೇಕು ಅಂತ. Jesus himself gave that law when he was in heaven to Moses. ಯೇಸು ಪರಲೋಕದಲ್ಲಿರುವಾಗ ಯೇಸುವೇ ಕೊಟ್ಟಂತ ಒಂದು ಧರ್ಮಶಾಸ್ತ್ರವಾಗಿತ್ತು ಮೋಶೆಗೆ. He himself gave. ಆತನೇ ಕೊಟ್ಟಂತ ಧರ್ಮಶಾಸ್ತ್ರ ಅದು. And now he's come to earth. ಆತ ಭೂಮಿ ಮೇಲೆ ಬಂದಿದ್ದಾನೆ. Is he going to keep the law which he himself gave? ಆತನೇ ಕೊಟ್ಟಂತ ಒಂದು ಧರ್ಮಶಾಸ್ತ್ರನ ಉಳಿಸ್ಕೊಂತಾನ ಆತ. So they wanted to test him. ಆತನನ್ನ ಪರೀಕ್ಷಿಸಲು ಬಂದರು. So he said, ಆತನ ಹೇಳಿದನು, whoever is without sin throw the first stone. You can stone her to death. ಯಾರಿಗೆ ಪಾಪನೇ ಇಲ್ಲ ಅವರು ಕಲ್ಲು ಹೊಡಿಬಹುದು ಆಕೆ ಮೇಲೆ ಅಂತ. That means if you have never committed some sin like this in your mind, pick up a stone and throw it at her. ನಿನ್ನ ಮನಸ್ಸಿನಲ್ಲಿ ಈ ಪಾಪವನ್ನು ನೀನು ಮಾಡಿಲ್ಲ ಅಂದ್ರೆ ಕಲ್ಲನ್ನ ಎತ್ಕೋ ಅಂತ. He had already taught that if you lust after a woman in your mind, that is equal to adultery. ಯೇಸು ಮೊದಲೇ ಬೋಧಿಸಿದನು, ನಿನ್ನ ಮನಸ್ಸಿನಲ್ಲಿ ನೀನು ಹೆಣ್ಣನ್ನು ಮೋಹಿಸಿದ್ರೆ ಅದು ಪಾಪ ಅಂತ. So if you people have not done that, you take a stone and throw it at her. ಹಾಗೆ ನೀವು ಮಾಡಿಲ್ಲ ಅಂದ್ರೆ ನೀವು ಕಲ್ಲು ಎತ್ಕೊಂಡು ಓಡಿರಿ ಅಂತ. And you know what it says here? ಇಲ್ಲಿ ಏನು ಹೇಳುತ್ತೆ ಗೊತ್ತಾ? It says they went out, verse 9, beginning with the oldest people. ಇಲ್ಲಿ 9ನೇ ವಚನದಲ್ಲಿ ಹೇಳುತ್ತೆ, ಹಿರಿಯರು ಮೊದಲುಗೊಂಡು ಕಿರಿಯವರೆಗೆ ಒಬ್ಬರಿಂದ ಒಬ್ಬರು ಎಲ್ಲರೂ ಹೋಗ್ಬಿಟ್ರು ಅಂತ. Why did the oldest person go away first? ಯಾಕೆ ಹಿರಿಯನಾದವನು ಮೊದಲು ಹೋಗ್ತಾನೆ? Because he had committed adultery most in his mind. ಯಾಕೆ ಅಂದ್ರೆ ಅವನ ಮನಸ್ಸಿನಲ್ಲಿ ಹೆಚ್ಚು ವ್ಯಭಿಚಾರವನ್ನು ಮಾಡಿರ್ತಾನೆ. And all went away one by one, not one was left. ಒಬ್ಬೊಬ್ಬರಾಗಿ ಎಲ್ಲರೂ ಹೋಗ್ಬಿಟ್ರು, ಯಾರು ಉಳಿಲಿಲ್ಲ. Nobody could dare to say I have not done that. ಯಾರು ಧೈರ್ಯ ಮಾಡಲಿಲ್ಲ ನಾನು ಅದು ಮಾಡಲಿಲ್ಲ ಅಂತ ಹೇಳಲಿಕ್ಕೆ. All the men had to go.
ಎಲ್ಲ ಗಂಡಸರು ಹೋಗಬೇಕಾಗಿತ್ತು. But there was one man left ಒಬ್ಬ ವ್ಯಕ್ತಿ ಉಳಿದನು, who had never sinned. ಒಂದು ಪಾಪನೂ ಮಾಡದೇ ಇರೋಂಥ. So he could take up the stone according to Jesus' teaching and throw the stone. ಯೇಸುವಿನ ಒಂದು ಬೋಧನೆಯ ಪರವಾಗಿ ನೋಡಿದರೆ ಆತ ಕಲ್ಲು ತೆಗೆದು ಹೊಡಿಬೋದಾಗಿತ್ತು. That one person was Jesus. ಆ ಒಂದು ವ್ಯಕ್ತಿ ಯಾರು ಅಂದರೆ ಯೇಸು. What did he say? He who is without sin, pick up the first stone and throw it. ಆತ ಹೇಳಿದ್ದೇನು, ಯಾರು ಪಾಪ ಮಾಡಿಲ್ವೋ ಅಂಥವ್ರು ಮೊದಲು ಕಲ್ಲು ಎತ್ಕೊಂಡು ಹೊಡಿರಿ ಅಂತ. Who was there? ಯಾರಿದ್ರು? Jesus. ಯೇಸು. So according to what he said, he could pick up a stone and throw at this woman. ಆ ವಾಕ್ಯ ಹೇಳಿದ ಪ್ರಕಾರ ಆತ ಕಲ್ಲು ತೆಗೆದು ಹೊಡಿಬೋದಾಗಿತ್ತು. But why didn't he do that? ಯಾಕೆ ಆತ ಮಾಡಲಿಲ್ಲ ಹಾಗೆ? Why didn't he obey the same law that he gave to Moses from heaven? ಯಾಕೆ ತಾನೇ ಮೋಶೆಗೆ ಕೊಟ್ಟಂತ ಒಂದು ಆಜ್ಞೆಯನ್ನು ಪಾಲಿಸಲಿಲ್ಲ? Because the purpose of the law was not to kill people. The purpose of the law was to make people take adultery seriously. ಆ ಒಂದು ಧರ್ಮಶಾಸ್ತ್ರದ ಒಂದು ಉದ್ದೇಶ ಏನಾಗಿತ್ತು ಅಂದರೆ ಅವ್ರ ಜನಗಳನ್ನು ಕಲ್ಲಿಂದ ಹೊಡೆಯೋದಲ್ಲ, ಆದರೆ ಅವರಿಗೆ ಗಂಭೀರವಾಗಿ ತಗೊಳ್ಬೇಕು ಈ ಪಾಪನ ಅಂತ ತಿಳಿಸ್ಲಿಕ್ಕೆ. So here Jesus took adultery very seriously. That's a very serious sin. ಯೇಸು ಆ ವ್ಯಭಿಚಾರವನ್ನು ಬಹಳ ಗಂಭೀರವಾದ ಪಾಪವಂತ ಪರಿಗಣಿಸಿದರು. But he didn't want to kill this poor woman who was acknowledging her sin. ಈ ಬಡ ಹೆಂಗಸನ್ನ ದೋಷಿಸಿ ಆಕಿನ ಇದು ಮಾಡಬೇಕು ಅಂತ ಯೋಚನೆ ಮಾಡಲಿಲ್ಲ. When all the people had gone, ಎಲ್ಲ ಜನ ಹೋದ ಮೇಲೆ Jesus looked at this woman. ಯೇಸು ಈ ಹೆಂಗಸನ್ನ ನೋಡಿ ಹೇಳಿದರು, Nobody condemned you? ಯಾರು ನಿನ್ನನ್ನು ಖಂಡಿಸಲಿಲ್ವಾ? She said, No one, Lord. ಯಾರು ಇಲ್ಲ ಸ್ವಾಮಿ. She called him Lord. ಕರ್ತನೆ ಅಂತ ಹೇಳಿದಳು. And that's a wonderful thing when you call somebody Lord. ನೀವು ಒಬ್ಬರನ್ನ ಕರ್ತನು ಅಂತ ಕರೆಯೋದು ಬಹಳ ಅದ್ಭುತವಾದ ವಿಷಯ. And Jesus said, I do not condemn you. ನಾನು ನಿನ್ನನ್ನು ಶಿಕ್ಷಿಸುವುದಿಲ್ಲ. In verse 11. 11ನೇ ವಚನದಲ್ಲಿ. And I want to say to everybody here who has committed gross sins in your life. ನಾನು ಇಲ್ಲಿ ಇರೋರಿಗೆ ಗಂಭೀರವಾದ ಪಾಪಗಳನ್ನು, ಹೆಚ್ಚು ಪಾಪಗಳನ್ನು ಮಾಡಿದವ್ರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. Have you committed some terrible sins in your life? ನೀವು ಬಹಳ ಗಂಭೀರವಾದ ಪಾಪವನ್ನು ಮಾಡಿದಿರ ನಿಮ್ಮ ಜೀವಿತದಲ್ಲಿ? Sins that nobody knows about? ಯಾರಿಗೂ ಗೊತ್ತಿಲ್ಲದೆ ಇರುವಂಥ ಪಾಪ. And even when I talk about it, it comes to your mind immediately. ನಾನು ಮಾತಾಡುವಾಗ ನಿಮ್ಮ ಮನಸ್ಸಿಗೆ ಬೇಗನೆ ತಟ್ಟನೆ ಬರುವಂಥದ್ದು. You immediately remember. ನೀವು ಬಹಳ ಬೇಗ ನೆನೆಸ್ಕೊಳ್ತೀರ ಅದನ್ನು. Terrible sins that you committed in your past life. ಒಂದು ಕೆಟ್ಟ ಒಂದು ಪಾಪ ನಿಮ್ಮ ಜೀವಿತದಲ್ಲಿ ನೀವು ಮಾಡಿರುವಂಥದ್ದು. I want to ask you only one thing. ನಾನು ನಿಮ್ಮನ್ನು ಒಂದು ಕೇಳಲಿಕ್ಕೆ ಇಷ್ಟಪಡ್ತೀನಿ. Are you sorry for it? ನೀವು ಅದರ ಬಗ್ಗೆ ವ್ಯಥೆ ಪಡ್ತೀರಾ? Have you turned from it? ಅದರಿಂದ ತಿರುಗುತ್ತೀರಾ? That you don't want to do them even once again. ಅದನ್ನು ಮತ್ತೆ ಒಂದು ಸಲ ಕೂಡ ಮಾಡಬಾರ್ದು ಅಂದ್ಕೊಳ್ತೀರಾ? Have you confessed it to the Lord? ಕರ್ತನಿಗೆ ಅದನ್ನು ಒಪ್ಪಿಸ್ಕೊಳ್ತಿದ್ದೀರಾ? Have you asked forgiveness from the people whom you hurt? ನೀವು ಯಾರಿಗೆ ನೋಯಿಸಿದರ ಅವರಿಂದ ಕ್ಷಮೆ ವಿಚಾರಿಸಿದಿರ ನೀವು? Then I want to tell you, ನಾನು ಮತ್ತೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. Jesus says to you today, ಯೇಸು ನಿಮಗೆ ಹೇಳ್ತಾನೆ, I do not condemn you. ನಾನು ನಿನ್ನನ್ನು ಖಂಡಿಸೋದಿಲ್ಲ ಅಂತ. That's a very liberating word. ಅದು ಬಹಳ ಸ್ವತಂತ್ರ ತರುವಂಥ ವಾಕ್ಯ. Because in the world everybody is trying to condemn us. ಯಾಕೆಂದ್ರೆ ಲೋಕದಲ್ಲಿ ಎಲ್ಲರೂ ಖಂಡಿಸಲಿಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ ಆ ವಿಷಯದ ಬಗ್ಗೆ. If the people in the world were to see a videotape of the sins you committed, ನೀವು ಮಾಡಿರುವಂಥ ಪಾಪದ ಒಂದು ವಿಡಿಯೋ ಚಿತ್ರಣವನ್ನು ಲೋಕದ ಜನರು ನೋಡೋದಾದ್ರೆ, they will really throw stones at you. ಅವರು ನಿಜವಾಗಿ ನಿಮ್ಮ ಮೇಲೆ ಕಲ್ಲನ್ನು ಹೊಡಿತಾರೆ. Not physical stones, but words like stones. ಒಂದು ಕಣ್ಣಿಗೆ ಕಾಣಿಸುವಂಥ ಕಲ್ಲಲ್ಲ, ಕಲ್ಲು ಥರ ಇರುವಂಥದ್ದು. Words to hurt you and condemn you. ಮಾತುಗಳು ನಿಮ್ಮನ್ನು ಖಂಡಿಸೋಕೆ, ನಿಮಗೆ ನೋಯಿಸುವಂಥ ಮಾತುಗಳನ್ನು ಹಾಡ್ತಾರೆ. But Jesus says, I do not condemn you. ಆದರೆ ಯೇಸು ಹೇಳ್ತಾರೆ, ನಾನು ನಿಮ್ಮನ್ನು ಖಂಡಿಸೋದಿಲ್ಲ. So I want all of you who have committed terrible sins in your life, ನಾನು ನಿಮ್ಮೆಲ್ಲರಿಗೂ ಹೇಳಲಿಕ್ಕೆ ಇಷ್ಟಪಡ್ತೇನೆ, ನೀವು ನಿಮ್ಮ ರಹಸ್ಯ ಜೀವಿತದಲ್ಲಿ ಪಾಪಗಳನ್ನು ಮಾಡಿದವರಿಗೆ, don't let the devil condemn you about your past sins. ಸೈತಾನನು ನಿಮ್ಮ ಆ ಒಳ ಜೀವಿತದ ಬಗ್ಗೆ
ಖಂಡಿಸದೇ ಇರೋ ಹಾಗೆ ನೀವು ನೋಡ್ಕೊಳ್ಳಿ. If you have not confessed it to the Lord, ನೀವು ಕರ್ತನಿಗೆ ಅದನ್ನು ಅರಿಕೆ ಮಾಡಿಲ್ಲ ಅಂದರೆ then you must confess it now. ಇವಾಗ ಅದನ್ನು ಅರಿಕೆ ಮಾಡಬಹುದು. But if you have already confessed it to the Lord, you don't have to confess it a second time. ನೀವು ಒಂದು ಸಲ ಅದನ್ನು ಅರಿಕೆ ಮಾಡಿದರೆ ಅದನ್ನು ಮತ್ತೆ ಹೇಳುವಂಥ ಅವಶ್ಯಕತೆ ಇಲ್ಲ. Sometimes we keep on confessing the same sin 3, 4, 10 times. ನಾವು ಕೆಲವು ಸಲ ಏನು ಮಾಡ್ತೀವಿ, ಮಾಡಿದ್ದ ಅರಿಕೆನೆ ಮತ್ತೆ ಮತ್ತೆ ಮಾಡ್ತಾ ಇರ್ತೀವಿ. As if God did not hear it the first time. ದೇವರು ಮೊದಲನೇ ಸಲ ಕೇಳಿಸ್ಕೊಂಡಿಲ್ವೇನೋ ಅನ್ನೋ ಥರ. Or as if we confess it 10 times, God will forgive us. ಅದು 10 ಸಲ ಹೇಳಿದ್ರೇನೆ ದೇವ್ರು ಕೇಳಿಸ್ಕೊಂತಲೇ ಅನ್ನೋ ಥರ. You see, if you have not repented, then even 100 times God will not forgive you. ನೀವು ನಿಜವಾಗಿ ಮಾನಸಾಂತರ ಹೊಂದಿಲ್ಲ ಅಂದ್ರೆ ನೀವು 100 ಸಲ ಅರಿಕೆ ಮಾಡಿದ್ರು ಅದು ದೇವರು. But if you have repented, then confessing it once is enough. ನೀವು ಮಾನಸಾಂತರ ಪಟ್ಟಿದ್ರೆ ನೀವು ಒಂದು ಸಲ ಅರಿಕೆ ಮಾಡಿದ್ರು ದೇವರು ಸ್ವೀಕರಿಸ್ತಾರೆ. All of us have committed some terrible sins. ಎಲ್ಲರೂ ನಮ್ಮಲ್ಲೆಲ್ಲರೂ ನಾವು ಗಂಭೀರವಾದ ಪಾಪಗಳನ್ನು ಮಾಡಿದ್ದೇವೆ. Be honest with God. ದೇವರ ಮುಂದೆ ಪ್ರಾಮಾಣಿಕವಾಗಿರಿ. You don't have to tell your sins to a human being. ಮನುಷ್ಯನಿಗೆ ಹೇಳೋ ಒಂದು ಅವಶ್ಯಕತೆ ಇಲ್ಲ. See, if I went and slapped this brother, I don't have to confess to you. ನಾನು ಒಬ್ಬ ಸಹೋದರನಿಗೆ ಕೆನ್ನೆ ಮೇಲೆ ಹೊಡೆದ್ರೆ ನಾನು ನಿಮಗೆ ಅರಿಕೆ ಮಾಡೋ ಅವಶ್ಯಕತೆ confess to him. ನಾನು ಆತನಿಗೆ ಅರಿಕೆ ಮಾಡಬೇಕು. Brother, I am sorry that I hurt you. ಸಹೋದರನೇ, ನಾನು ಕ್ಷಮಿಸು, ನಾನು ನಿನ್ನನ್ನು ನೋಯಿಸಿದ್ದೀನಿ. I must confess to God. ಮತ್ತೆ ನಾನು ದೇವರಿಗೆ ಅರಿಕೆ ಮಾಡಬೇಕು. I don't have to confess to a third person. ಮೂರನೇ ವ್ಯಕ್ತಿಗೆ ನಾನು ಅರಿಕೆ ಮಾಡೋ ಅವಶ್ಯಕತೆ ಇಲ್ಲ. Very important to know that. ಬಹಳ ಮುಖ್ಯವಾದದ್ದು ಅದನ್ನು ತಿಳ್ಕೊಳ್ಳೋದು. The person you hurt, that's the only person you confess to. ನೀವು ಯಾರಿಗೆ ನೋಯಿಸ್ತೀರಾ, ಯಾವ ವ್ಯಕ್ತಿಯನ್ನು ನೋಯಿಸ್ತೀರಾ ಅವರಿಗೆ ಮಾತ್ರ ಅರಿಕೆ ಮಾಡಬೇಕು. And to God. ಮತ್ತು ದೇವರಿಗೆ. Finished. ಮುಗಿದೋಯ್ತು. And then you must believe that the blood of Jesus has cleansed you from that sin. ನಂತರ ನೀವು ನಂಬಬೇಕು ಯೇಸುವಿನ ರಕ್ತವು ಆ ಪಾಪವನ್ನು ತೊಳೆದು ಹಾಕಿತು ಅಂತ. But notice what Jesus told the woman caught in adultery. ಇಲ್ಲಿ ನೀವು ನೋಡಿ ಯೇಸು ಏನು ಹೇಳಿದರು ಈ ಹೆಂಗಸಿಗೆ ವ್ಯಭಿಚಾರಿ. John 8:11. ಯೋಹನ 8:11. There are two things he said. ಎರಡಾಗಿ ಹೇಳ್ತಾರೆ ಇಲ್ಲಿ. And we must remember both of them. ಇಲ್ಲಿ ಎರಡನ್ನು ನಾವು ನೆನಪಿಟ್ಕೊಳ್ಬೇಕು. Number 1. ಮೊದಲನೇದಾಗಿ, I don't condemn you. ನಾನು ಶಿಕ್ಷಿಸೋದಿಲ್ಲ ಅಥವಾ ಖಂಡಿಸೋದಿಲ್ಲ. First word everybody who has confessed his sin here must know. ಇಲ್ಲಿ ಪ್ರತಿಯೊಬ್ಬರು ತಮ್ಮ ಪಾಪವನ್ನು ಅರಿಕೆ ಮಾಡಿದವರು ಮೊದಲನೇದಾಗಿ ನೆನೆಸ್ಕೊಳ್ಳುವಂಥದ್ದು. I don't condemn you. ನಾನು ನಿಮ್ಮನ್ನ ಖಂಡಿಸೋದಿಲ್ಲ, ಶಿಕ್ಷಿಸೋದಿಲ್ಲ. I don't remember your sins anymore. ನಿಮ್ಮ ಪಾಪಗಳನ್ನು ನೆನಪಿಟ್ಕೊಳ್ಳೋದಿಲ್ಲ. But one more thing. ಇನ್ನೊಂದು ವಿಷಯ. Second sentence. ಎರಡನೇ ವಚನ. Don't do it again. ಈ ಪಾಪವನ್ನು ಮತ್ತೆ ಮಾಡಬೇಡ. Don't sin again. ಪಾಪವನ್ನು ಮತ್ತೆ ಮಾಡಬೇಡ. That is the full gospel. ಅದು ಒಂದು ಪೂರ್ಣ ಸುವಾರ್ತೆ. Now most people preach only half the gospel. ಬಹಳಷ್ಟು ಜನ ಬೋಧಕರು ಅರ್ಧ ಸುವಾರ್ತೆಯನ್ನು I don't condemn you. ನಾನು ನಿನ್ನನ್ನು ಖಂಡಿಸೋದಿಲ್ಲ. That is like a currency note printed on one side. ಒಂದು ನೋಟು, ದುಡ್ಡಿನ ನೋಟು, ಅದು ಒಂದು ಸಲ ಒಂದು ಕಡೆ ಮಾತ್ರ ಅಚ್ಚಾಗಿರುವಂತ. You have a 10 rupee note printed on one side. 10 ರೂಪಾಯಿ ನೋಟು ಒಂದು ಕಡೆ ಮಾತ್ರ ಅಚ್ಚಾಗಿರುವಂತದ್ದು. Other side is blank. ಇನ್ನೊಂದು ಕಡೆ ಖಾಲಿಯಾಗಿದೆ. How much is that worth? ಅದಕ್ಕೆ ಎಷ್ಟು ಬೆಲೆ ಕೊಡ್ತೀರಾ? Half of 10 rupees. 10 ರೂಪಾಯಿಗೆ ಅರ್ಧ ಕೊಡ್ತೀರಾ? Will you take it? ನೀವು ತಗೊಳ್ತೀರಾ? No. ಇಲ್ಲ. It is worth 0. ಅದಕ್ಕೆ ಬೆಲೆ ಶೂನ್ಯ. Because the other side is blank. ಯಾಕೆ ಅಂದ್ರೆ ಇನ್ನೊಂದು ಪಕ್ಕ ಖಾಲಿಯಾಗಿದೆ. So a gospel which only says God says I won't condemn you. ಒಂದು ಸುವಾರ್ತೆ ನಾನು ನಿಮ್ಮನ್ನ ಖಂಡಿಸೋದಿಲ್ಲ ಅಂತ ಹೇಳೋದು ಮಾತ್ರ. Just like you don't call this half a 10 rupee note, that is not even half the gospel. ಇಲ್ಲಿ ನೀವು ಒಂದು ನೋಟನ್ನ ಅರ್ಧ 10 ರೂಪಾಯಿ ಅಂತ ಹೇಳೋದಿಲ್ಲ, ಹಾಗೆ ಅದನ್ನ ಅರ್ಧ ಸುವಾರ್ತೆ ಅಂತ ಹೇಳಬಾರದು. That's not the gospel at all. ಅದು ಸುವಾರ್ತೆನೇ ಅಲ್ಲ ಅದು. Because you must see the other side. What is printed on the other side? ಅದು ಅದರ ಪಕ್ಕದಲ್ಲಿ ಏನು ಹಚ್ಚಾಕಿದೆ ಅಂತ ನೋಡಬೇಕು. Don't sin anymore. ಮತ್ತೆ ಪಾಪ ಮಾಡಬೇಡ. That is the meaning of preaching the true gospel. ಅದರ ಅರ್ಥನೇ ಸತ್ಯವಾದ ಸುವಾರ್ತೆಯನ್ನು ಸಾರುವಂತದ್ದು. That's what we preach in the church. ನಾವು ಆ ಸಭೆಯಲ್ಲಿ ಅದನ್ನೇ ಸಾರುವಂತದ್ದು. Jesus does not condemn you. ಯೇಸು ನಿಮ್ಮನ್ನ ಖಂಡಿಸೋದಿಲ್ಲ. And Jesus says don't sin again. ಯೇಸು ಹೇಳ್ತಾರೆ ನೀವು ಮತ್ತೆ ಪಾಪ ಮಾಡಬಾರದು. That second part is missing in a lot of Christianity today. ಇಂದಿನ ಬಹಳಷ್ಟು ಕ್ರೈಸ್ತತ್ವದಲ್ಲಿ ಇದು ಎರಡನೇ ಭಾಗ ಕಳೆದು ಹೋಗಿದೆ. That's why I call it a false gospel. ಅದರಿಂದ ನಾನು ಅದು ಸುಳ್ಳು ಸುವಾರ್ತೆ ಅಂತ ಹೇಳ್ತೀನಿ. Just like a 10 rupee note printed on one side, you won't even take it. ನೀವು 10 ರೂಪಾಯಿ ಒಂದು ಕಡೆ ಹಚ್ಚಾಕಿದ್ರೆ ನೀವು ತಗೊಳ್ಳೋದಿಲ್ಲ. You won't even say it is worth 1 rupee. ಅದನ್ನ ನೀವು 1 ರೂಪಾಯಿ ಕೂಡ ಬೆಲೆ ಕಟ್ಟೋದಿಲ್ಲ. If you take it in the bank, they won't even give you 1 paisa for it.
ನೀವು ಬ್ಯಾಂಕಿಗೆ ತೆಗೆದುಕೊಂಡು ಹೋದ್ರೆ ಒಂದು ಪೈಸೆ It ಕೂಡ has no ಕೊಡೋದಿಲ್ಲ. value. ಅದಕ್ಕೆ ಬೆಲೆ ಇಲ್ಲ. And this is not a gospel which says I don't condemn you. ಇದು ಒಂದು ಸುವಾರ್ತೆಯಲ್ಲ, ನೀನು ನಿನ್ನನ್ನು ಖಂಡಿಸೋದಿಲ್ಲ ಅಂತ That is ಹೇಳಿ. the gospel being preached by so many churches today. ಬಹಳಷ್ಟು ಸಭೆಗಳಲ್ಲಿ ಈ ಸುವಾರ್ತೆಯನ್ನು It ಸಾರಲ್ಪಡ್ತಾ is ಇದೆ. better they don't preach it. ಅದು ಹೇಳದೇ ಇದ್ರೂ ಒಳ್ಳೇದಿತ್ತು. If you give somebody a 10 rupee note, make sure it's a proper 10 rupee note, both sides printed. ನೀವು 10 ರೂಪಾಯಿ ಕೊಟ್ರೆ ಅದು ಎರಡು ಕಡೆ ಹಚ್ಚಾಗಿರುವಂಥ ಸರಿಯಾಗಿರುವಂಥದ್ದನ್ನು ಕೊಡಿ. Don't give a person a gift with one-sided currency note. ಒಂದು ಕಾಣಿಕೆಯನ್ನು ಕೊಡಬೇಡಿ ಒಂದು ಕಡೆ ಹಚ್ಚಾಗಿರುವಂಥದ್ದು. And don't give a person a gospel which is I don't condemn you, but you don't say don't sin again. ಸೊ ನೀವು ಬರೀ ಅರ್ಧ ಸುವಾರ್ತೆಯನ್ನು ಕೊಡಬೇಡಿ ಒಬ್ಬ ಮನುಷ್ಯನಿಗೆ, ನಿನ್ನನ್ನು ದೇವರು ಖಂಡಿಸೋದಿಲ್ಲ ಅಂತ ಮಾತ್ರ ಒಂದು ಕಡೆ ನೀವು ಪಾಪ ಮಾಡಬಾರ್ದು ಅಂತಲೂ ಹೇಳಬೇಕಾಗುತ್ತೆ.